ನಿಮ್ಮ ಕಾರ್ನ ಬಳಸುವ ರೀತಿನೇ ನಿಮ್ಮ ಕಾರ್ಗೆ ಶತ್ರು ಆಗಿರ್ಬೋದು ಅಂತ ನಿಮ್ಗೆ ಗೊತ್ತಿದೆಯಾ? ನಿಮ್ಮ ಕಾರ್ನ ನೀವು ಡೈಲಿ ಹೇಗೆ ಅದನ್ನ ಯೂಸ್ ಮಾಡ್ತೀರಾ, ಹಾಗೆ ಅದನ್ನ ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆನೆ ಆ ಕಾರ್ನ ಲೈಫ್ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರುತ್ತೆ. ಹಾಗಿದ್ರೆ ಆ ತಪ್ಪುಗಳು ಯಾವ್ಯಾವ್ದು? ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು 10 ಮಿಸ್ಟೇಕ್ಸ್ ಗಳು ಯಾವ್ಯಾವ್ದು, ಹಾಗೆ ಆ ಮಿಸ್ಟೇಕ್ಸ್ ಗಳನ್ನ ಹೇಗೆ ಕರೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಕಾರ್ನ ಲೈಫ್ ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬಹುದು, ಹಾಗೇನೆ ಈ ವಿಡಿಯೋದ ಕೊನೆಯಲ್ಲಿ ನಮ್ಗೆ ಒಂದು ಬೋನಸ್ ನ ಕೂಡ ಕೊಡ್ತೀನಿ. ಅದನ್ನ ಯೂಸ್ ಮಾಡ್ಕೊಂಡು ಕೂಡ ನಿಮ್ಮ ಕಾರ್ನ ಲೈಫ್ ನ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ವಿಡಿಯೋನ ಶುರು ಮಾಡೋಣ. ಮೊದಲನೇ ಮಿಸ್ಟೇಕ್ ಏನಂತ ಹೇಳಿದ್ರೆ, ಕಾರ್ನ ಎಂಜಿನ್ ಆಯಿಲ್ ರಿಪ್ಲೇಸ್ಮೆಂಟ್ ನ ಡಿಲೇ ಮಾಡೋದು ಅಥವಾ ಸ್ಕಿಪ್ ಮಾಡೋದ್ರಿಂದ. ಸೊ ಕಾರ್ನ ಎಂಜಿನ್ ಆಯಿಲ್ ನ ನೀವು ಯಾವಾಗ ಸ್ಕಿಪ್ ಮಾಡ್ತೀರಾ ಅದರ ರಿಪ್ಲೇಸ್ಮೆಂಟ್ ನ, ಕಾರ್ನ ಎಂಜಿನ್ ಅಲ್ಲಿ ನಿಮ್ಗೆ ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಒಂದು ಫ್ರಿಕ್ಷನ್ ಕೂಡ ಜಾಸ್ತಿ ಆಗಬಹುದು. ತುಂಬಾ ನೀವು ಸ್ಕಿಪ್ ಮಾಡ್ತಾ ಇದ್ರೆ ಎಂಜಿನ್ ಆಯಿಲ್ ನ ರಿಪ್ಲೇಸ್ಮೆಂಟ್ ಮಾಡೋದನ್ನ ಅಂತ ಹೇಳಿದ್ರೆ ಇಂಜಿನ್ ಸೀಸ್ ಕೂಡ ಆಗಬಹುದು. ಅದಕ್ಕೋಸ್ಕರ ಕಾರ್ ಎಂಜಿನ್ ಆಯಿಲ್ ನ ರಿಪ್ಲೇಸ್ಮೆಂಟ್ ಮಾಡೋದನ್ನ ಮ್ಯಾನುಫ್ಯಾಕ್ಚರ್ ಏನ್ ಹೇಳ್ತಾರೆ ಆ ಸ್ಕೆಡ್ಯೂಲ್ ನ ಪ್ರಕಾರನೇ ಚೇಂಜ್ ಮಾಡಿ ಅದನ್ನ ಸ್ಕಿಪ್ ಮಾಡೋದನ್ನ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಇದರಿಂದ ಎಂಜಿನ್ ಲೈಫ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಎರಡನೇ ಮಿಸ್ಟೇಕ್ ಯಾವ್ದಂತ ಹೇಳಿದ್ರೆ, ಕೋಲ್ಡ್ ಸ್ಟಾರ್ಟಿಂಗ್ ನಲ್ಲಿ ಕಾರ್ನ ಸ್ಟಾರ್ಟ್ ಮಾಡ್ತೀರಾ, ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಎಕ್ಸಿಲರೇಟರ್ ನ ಕೊಡುವಂತ ಒಂದು ಹ್ಯಾಬಿಟ್ ಇರುತ್ತೆ, ಅಥವಾ ಇಮಿಡಿಯೇಟ್ ಆಗಿ ಡ್ರೈವ್ ಮಾಡುವಂತ ಹ್ಯಾಬಿಟ್ ಇದ್ರೆ ಅದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಯಾವಾಗ್ಲೂ ಕೋಲ್ಡ್ ಸ್ಟಾರ್ಟಿಂಗ್ ನಲ್ಲಿ ಎಂಜಿನ್ ಆಯಿಲ್ ನ ಒಂದು ಫ್ಲೋ ಏನಿರುತ್ತೆ ಅದು ಈಸಿ ಆಗಿರೋದಿಲ್ಲ. ಅಟ್ ಲೀಸ್ಟ್ ನೀವು ಎಂಜಿನ್ ಒಂದು 30 ಸೆಕೆಂಡ್ಸ್ ಐಡಲ್ RPM ಅಲ್ಲಿ ಇಟ್ಟರೆ ನಿಮ್ಗೆ ಎಂಜಿನ್ ಆಯಿಲ್ ಅನ್ನೋದು ವಾರ್ಮ್ ಆಗುತ್ತೆ ಅಥವಾ ಎಂಜಿನ್ ವಾರ್ಮ್ ಆಗುತ್ತೆ. ಇದರಿಂದ ಆಯಿಲ್ ನ ಫ್ಲೋ ಅನ್ನೋದು ಈಸಿ ಆಗಿರುತ್ತೆ. ಇದರಿಂದ ಎಂಜಿನ್ ನಲ್ಲಿ ವೇರ್ ಅಂಡ್ ಟೇರ್ ಅಥವಾ ಫ್ರಿಕ್ಷನ್ ಆಗುವಂತದ್ದು ಕಡಿಮೆ ಆಗುತ್ತೆ. ಸೊ ಇದರಿಂದ ಎಂಜಿನ್ ಲೈಫ್ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಮೂರನೇ ಮಿಸ್ಟೇಕ್ ನೋಡೋದಾದ್ರೆ, ಒಂದು ವಾರ್ನಿಂಗ್ ಲೈಟ್ ಯಾವಾಗ ನಿಮ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಗ್ಲೋ ಆಗುತ್ತೆ, ಯಾವಾಗ್ಲೂ ಕಾರ್ ರನ್ ಆಗಬೇಕಾದ್ರೆ ಆ ವಾರ್ನಿಂಗ್ ಲೈಟ್ ಗಳನ್ನ ಇಗ್ನೋರ್ ಮಾಡೋದಕ್ಕೆ ಹೋಗಬಾರ್ದು. ಯಾವುದೇ ಒಂದು ವಾರ್ನಿಂಗ್ ಲೈಟ್ ಬಂತ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಆಗಿ ಅದನ್ನ ಚೆಕ್ ಮಾಡಿಸ್ಕೊಂಡು ಆ ಇಶ್ಯೂ ಏನಿದೆ ಆ ಒಂದು ಸ್ಟೇಜ್ ನಲ್ಲಿ ಅದನ್ನ ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲ ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ರೆ, ಕಾರ್ನ ಹಾಗೆ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ನಿಮ್ಮ ಕಾರ್ ಇನ್ನೊಂದು ಕಾಸ್ಟ್ಲಿ ರಿಪೇರ್ ನ ಕೂಡ ಕೊಡಬಹುದು. ಸೊ ಇದರಿಂದ ನಿಮ್ಗೆ ಬರುವಂತ ಖರ್ಚಿನಲ್ಲಿ ತುಂಬಾ ಜಾಸ್ತಿ ನೀವು ಪೇ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ವಾರ್ನಿಂಗ್ ಲೈಟ್ ಬಂದ್ರು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಅದನ್ನ ಚೆಕ್ ಮಾಡಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಕಾರ್ನ ಲೈಫ್ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಫೋರ್ತ್ ಮಿಸ್ಟೇಕ್ ಯಾವ್ದಂತ ಹೇಳಿದ್ರೆ, ಕಾರ್ನ ಒಂದು ಲೋ ಟೈರ್ ಪ್ರೆಷರ್ ಅಲ್ಲಿನೇ ರನ್ ಮಾಡುವಂತದ್ದು. ಸೊ ಈ ಒಂದು ಮಿಸ್ಟೇಕ್ ನ ಮಾಡೋದ್ರಿಂದ ನಿಮ್ಮ ಕಾರ್ನ ಮೈಲೇಜ್ ಕೂಡ ಕಡಿಮೆ ಆಗುತ್ತೆ. ಅದರಿಂದ ನಿಮ್ಗೆ ಆ ಒಂದು ಕಾರ್ ನಲ್ಲಿ ನಿಮ್ಗೆ ಸಸ್ಪೆನ್ಷನ್ ಮೇಲಿದೆ ಅದ್ರ ಮೇಲೂ ಕೂಡ ನಿಮ್ಗೆ ಅಡಿಷನಲ್ ಲೋಡ್ ಅನ್ನೋದು ಬರುತ್ತೆ, ಅಥವಾ ಸಸ್ಪೆನ್ಷನ್ ಬೇಗ ಹಾಳಾಗಬಹುದು. ಈ ಟೈರ್ ಪ್ರೆಷರ್ ಲೋ ಇರೋದ್ರಿಂದ ನಿಮ್ಗೆ ಟೈರ್ ವೇರ್ ಕೂಡ ಅನಿವನ್ ಆಗುತ್ತೆ, ಸೈಡ್ ನಲ್ಲೂ ಕೂಡ ವೇರ್ ಆಗಬಹುದು, ನಿಮ್ಗೆ ಆ ಟೈರ್ ನ ಲೈಫ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಒಂದು ಸ್ಟ್ಯಾಂಡರ್ಡ್ ಏನ್ ಟೈರ್ ಪ್ರೆಷರ್ ಇದೆ, ಸ್ಪೆಸಿಫೈಡ್ ಟೈರ್ ಪ್ರೆಷರ್ ಇದೆ, ಅದನ್ನ ಒಂದು ಮೇಂಟೈನ್ ಮಾಡ್ಕೊಂಡ್ರೆ ಕಾರ್ ಡ್ರೈವ್ ಮಾಡೋದ್ರಿಂದ ಈ ಒಂದು ಏನ್ ಕಾಂಪೋನೆಂಟ್ ಗಳು ಅದಕ್ಕೆ ರಿಲೇಟ್ ಆಗಿರ್ತವೆ ಅದರ ಲೈಫ್ ನ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಐದನೇ ಮಿಸ್ಟೇಕ್ ಯಾವ್ದಂತ ಹೇಳಿದ್ರೆ, ಯಾವುದೇ ಒಂದು ಫ್ಲೂಯಿಡ್ ಲೆವೆಲ್ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಟಾಪ್ ಅಪ್ ಮಾಡ್ಕೋಬೇಕಾಗತ್ತೆ, ಅಥವಾ ಅದು ಯಾವಾಗ್ಲೂ ಕಡಿಮೆ ಆಗ್ತಾನೆ ಇರುತ್ತೆ. ನೀವು ಟಾಪ್ ಅಪ್ ಮಾಡಿದ್ಮೇಲೆ ಅಂತ ಹೇಳಿದ್ರೆ ಅದನ್ನ ನೀವು ಏನಾದ್ರು ಲೀಕೇಜ್ ಇದೆ ಅಂತ ಚೆಕ್ ಮಾಡಿಸ್ಕೊಂಡ್ರೆ ನೀವು ಆ ಕಾರ್ನ ಡ್ರೈವ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಫ್ಲೂಯಿಡ್ ಇರ್ಬೋದು, ಲೈಕ್ ಬ್ರೇಕ್ ಫ್ಲೂಯಿಡ್ ಇರ್ಬೋದು, ಇಲ್ಲ ಕೂಲೆಂಟ್ ಇರ್ಬೋದು, ಇದ್ರ ಲೆವೆಲ್ ಗಳು ಯಾವಾಗ ಕಡಿಮೆ ಆಗುತ್ತೆ ಸೊ ಅದರಿಂದ ನಿಮ್ಗೆ ಓವರ್ ಹೀಟಿಂಗ್ ಇಶ್ಯೂಸ್ ಬರ್ಬೋದು, ಅಥವಾ ಬ್ರೇಕ್ ಎಫೆಕ್ಟಿವ್ ಆಗಿ ಕೂಡ ಇಲ್ಲದೆ ಇರ್ಬೋದು. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಫ್ಲೂಯಿಡ್ ನ ಒಂದು ಲೆವೆಲ್ ಕಡಿಮೆ ಆಗ್ತದೆ ಅಂತ ಇಮಿಡಿಯೇಟ್ ಆಗಿ ಟಾಪ್ ಅಪ್ ಮಾಡಿಸಿ ಆಮೇಲೆ ಡ್ರೈವ್ ಮಾಡೋದ್ರಿಂದ ಸೊ ನಿಮ್ಗೆ ಆಗುವಂತ ಫೇಲ್ಯೂರ್ ಗಳನ್ನು ಕೂಡ ಅವಾಯ್ಡ್ ಮಾಡಬಹುದು. ಸಿಕ್ಸ್ತ್ ಮಿಸ್ಟೇಕ್ ಯಾವ್ದಂತ ಹೇಳಿದ್ರೆ, ಒಂದು ಬ್ಯಾಟರಿಯ ಹೆಲ್ತ್ ನ ಕೂಡ ನೆಗ್ಲೆಕ್ಟ್ ಮಾಡೋದ್ರಿಂದ ನಿಮ್ಮ ಕಾರ್ನ ಲೈಫ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮ್ಗೆ ಕಾರ್ನ ಲೈಫ್ ಅಲ್ಲಿ ನಿಮ್ಗೆ ಬೇರೆ ಎಲ್ಲ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಮಾಡ್ಯೂಲ್ ಗಳು ಏನಿರ್ತವೆ ಇದೆಲ್ಲ ವರ್ಕ್ ಆಗೋದು ಬ್ಯಾಟರಿ ಒಂದು ಏನ್ ಸಪ್ಲೈ ಇರುತ್ತೆ ಅದರ ಮೇಲೆ. ಈ ಬ್ಯಾಟರಿಲಿ ಏನಾದ್ರು ನಮ್ಗೆ ಕೊರೋಷನ್ ಆಗಿತ್ತು ಟರ್ಮಿನಲ್ ಗಳಲ್ಲಿ, ಅಥವಾ ಬ್ಯಾಟರಿ ವೋಲ್ಟೇಜ್ ಏನಾದ್ರು ಕಡಿಮೆ ಆಗ್ತಿದೆ ರಿಪೀಟೆಡ್ ಆಗಿ ಅಂತ ಹೇಳಿದ್ರೆ ಬ್ಯಾಟರಿಯ ಹೆಲ್ತ್ ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಟ್ ಲೀಸ್ಟ್ ಎವ್ರಿ 6 months ಒಂದ್ಸಲ ಬ್ಯಾಟರಿ ವೋಲ್ಟೇಜ್ ನ ಚೆಕ್ ಮಾಡಿಸ್ಕೋಬೇಕು. ಲೈಕ್ ಗ್ರಾವಿಟಿನ ಕೂಡ ನೀವು ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಆ ಬ್ಯಾಟರಿನ ಒಂದು ಲಾಂಗ್ ಲೈಫ್ ಗೆ ನೀವು ಎಕ್ಸ್ಟೆಂಡ್ ಮಾಡಬಹುದು. ಅದರಿಂದ ಕೂಡ ನಿಮ್ಮ ಬ್ಯಾಟರಿನ ರಿಲೇಟೆಡ್ ಆಗಿರೋ ಕಾಂಪೋನೆಂಟ್ ಗಳ ಲೈಫ್ ನ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಮಿಸ್ಟೇಕ್ ನಂಬರ್ 7 ಯಾವ್ದು ಅಂತ ಹೇಳಿದ್ರೆ, ಕಾರ್ನ ಮೇಲೆ ಒಂದು ಅಡಿಷನಲ್ ಲೋಡ್ ನ ಹಾಕೋದ್ರಿಂದ. ಕಾರ್ನಲ್ಲಿ ಒಂದು ಸ್ಪೆಸಿಫಿಕೇಶನ್ ಒಂದು ಲೋಡ್ ಇರುತ್ತೆ, ಸೊ ಅದಕ್ಕಿಂತ ಜಾಸ್ತಿ ನಿಮ್ಗೆ ಯಾವಾಗ್ಲೂ ಲೋಡ್ ನ ನೀವು ಅದರಲ್ಲಿ ಹಾಕ್ತಾ ಇದ್ರೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಅದರಿಂದ ಕಾರ್ನ ಒಂದು ಸಸ್ಪೆನ್ಷನ್ ಇರಬಹುದು, ಟೈರ್ ಗಳಿರಬಹುದು, ಬ್ರೇಕ್ ಸಿಸ್ಟಮ್ ಇರಬಹುದು, ಇದರ ಒಂದು ಫೇಲ್ಯೂರ್ ಗಳು ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಓವರ್ ದ ಪೀರಿಯಡ್ ಇದರಿಂದ ನಿಮ್ಗೆ ಕೆಲವೊಂದು ಫೇಲ್ಯೂರ್ ಗಳನ್ನು ಕೂಡ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನೀವು ಕಾರ್ನಲ್ಲಿ ಒಂದು ಅಡಿಷನಲ್ ಲೋಡ್ ಅಥವಾ ಓವರ್ ಲೋಡ್ ಅನ್ನ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. 8th ಮಿಸ್ಟೇಕ್ ಯಾವ್ದಂತ ಹೇಳಿದ್ರೆ, ನೀವು ಒಂದು ಬ್ಯಾಡ್ ಕ್ವಾಲಿಟಿ ಫ್ಯೂಲ್ ನ ಯಾವಾಗ ಯೂಸ್ ಮಾಡ್ತೀರಾ ಅವಾಗ ನಿಮ್ಮ ಕಾರ್ನ ಒಂದು ಎಂಜಿನ್ ಲೈಫ್ ಕೂಡ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ರೆಗ್ಯುಲರ್ ಆಗಿ ಫ್ಯೂಲ್ ನ ನೀವು ಕಾರ್ಗೆ ಹಾಕ್ತಾನೆ ಇರ್ತೀರಾ, ಬಟ್ ಯಾವಾಗ್ಲೂ ಒಂದು ಒಳ್ಳೆಯ ಒಂದು ಫ್ಯೂಲ್ ಸ್ಟೇಷನ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೇನೆ ನೀವು ಫ್ಯೂಲ್ ನ ಹಾಕ್ಸೋದು ತುಂಬಾ ಒಳ್ಳೇದು. ಯಾವಾಗ ನಿಮ್ಗೆ ಅಡಲ್ಟ್ರೇಟೆಡ್ ಫ್ಯೂಲ್ ನ ನೀವು ಹೇಗೆ ಕಾರ್ಗೆ ನೀವು ಆಡ್ ಮಾಡ್ತಾ ಇರ್ತೀರಾ ಅವಾಗ ನಿಮ್ಮ ಕಾರ್ ನಲ್ಲಿ ಅದರಿಂದ ರಿಲೇಟೆಡ್ ಕಾಂಪೋನೆಂಟ್ ಗಳು ಏನಿರ್ತವೆ, ಫ್ಯೂಲ್ ಇಂಜೆಕ್ಟರ್ಸ್ ಇರ್ತವೆ, ಅಥವಾ ಎಂಜಿನ್ ಅಲ್ಲಿ ಕೆಲವೊಂದು ಕಾಂಪೋನೆಂಟ್ಸ್ ಗಳು ಏನ್ ಬರ್ತವೆ ಅವು ಕೂಡ ಅವುಗಳ ಲೈಫ್ ನಿಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು ಪ್ರೀಮಿಯಂ ಫ್ಯೂಲ್ ಅಂತ ಬಂದಾಗ ಅದು ಪ್ರೀಮಿಯಂ ಆಗಿರೋದಿಲ್ಲ, ಸೊ ಬೆಟರ್ ಆಗಿರೋದಿಲ್ಲ. ಸೊ ಒಂದು ಕ್ವಾಲಿಟಿ ಫ್ಯೂಲ್ ನ ನೀವು ಹಾಕೋದ್ರಿಂದ ನಿಮ್ಮ ಕಾರ್ನ ಒಂದು ಎಂಜಿನ್ ಲೈಫ್ ನ ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. 9th ಮಿಸ್ಟೇಕ್ ಯಾವ್ದಂತ ಹೇಳಿದ್ರೆ, ಒಂದು ಕಾರ್ನ ಯಾವಾಗ್ಲೂ ನೀವು ವಾಶ್ ಮಾಡದೇ ಇರೋದ್ರಿಂದ
ಮಾಡೋದ್ರಿಂದ ಕಾರ್ನ ಒಂದು ಪೇಂಟ್ ಸರ್ಫೇಸ್ ಇರ್ಬೋದು, ಇಲ್ಲ ಅಂಡರ್ ಚಾರ್ಜ್ ಇರ್ಬೋದು, ಅಲ್ಲಿ ಒಂದು ಕೊರೋಷನ್ ಅಥವಾ ರಸ್ಟ್ ನ ಕೂಡ ನೀವು ಫೇಸ್ ಮಾಡ್ಬೇಕಾಗುತ್ತೆ. ಸೊ ಯಾವಾಗಲೂ ನಿಮ್ಗೆ ಮಾಯಿಶ್ಚರ್ ಮತ್ತೆ ಏನ್ ಡರ್ಟ್ ಇರುತ್ತೆ, ಲಾಂಗ್ ಪೀರಿಯಡ್ ನೀವು ಕಾರ್ನ ವಾಶ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೊರೋಷನ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಕಾರ್ನ ರೆಗ್ಯುಲರ್ ಆಗಿ ಒಂದು ವಾಷಿಂಗ್ ಮಾಡೋದ್ರಿಂದ ಸೊ ಆ ಒಂದು ಸರ್ಫೇಸ್ ನಲ್ಲಿ ಏನೊಂದು ಡರ್ಟ್ ಫಾರ್ಮೇಶನ್ ಆಗುತ್ತೆ ಅಥವಾ ಒಂದು ಡಸ್ಟ್ ಇರುತ್ತೆ ಅದು ಕ್ಲೀನ್ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಒಂದು ಕೊರೋಷನ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಇದರಿಂದ ನಿಮ್ಮ ಕಾರ್ನ ಒಂದು ಬಾಡಿ ಪಾರ್ಟ್ ಏನಿರ್ತವೆ ಅವುಗಳ ಲೈಫ್ ನ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಲಾಸ್ಟ್ ಮಿಸ್ಟೇಕ್ ಯಾವ್ದು ಅಂತ ಹೇಳಿದ್ರೆ ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಸರ್ವಿಸ್ ಗಳನ್ನ ನೀವು ಸ್ಕಿಪ್ ಮಾಡೋದ್ರಿಂದ. ಸೊ ಯಾವಾಗಲೂ ನೀವು ಒಂದು ಈ ಪೀರಿಯಡಿಕ್ ಮೇಂಟೆನೆನ್ಸ್ ಏನ್ ಬರುತ್ತೆ ಅದನ್ನ ನೀವು ಕರೆಕ್ಟ್ ಆಗಿ ಆ ಏನ್ ಸ್ಕೆಡ್ಯೂಲ್ ಇರುತ್ತೆ ಅದೇ ರೀತಿಯಾಗಿ ಮಾಡಿಸಬೇಕಾಗುತ್ತೆ. ಸೊ ಕೆಲವರು ಅನ್ಕೊಂಡಿರ್ತಾರೆ ಈ ಸರ್ವಿಸ್ ಮಾಡುವಂತದ್ದು ವೇಸ್ಟ್ ಆಫ್ ಮನಿ ಅಂತ ಹೇಳ್ಬಿಟ್ಟು, ಬಟ್ ಅದು ಯಾವುದೇ ಕಾರಣಕ್ಕೂ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ನೀವು ಈ ಪೀರಿಯಡಿಕ್ ಸರ್ವಿಸ್ ನ ಸ್ಕಿಪ್ ಮಾಡ್ತಾ ಇರ್ತೀರಾ ಅವಾಗ ನೀವು ಒಂದು ಮೇಜರ್ ಒಂದು ಸರ್ವಿಸ್ ಕೂಡ ನೀವು ಬಿಲ್ ನ ಪೇ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಆನ್ ಟೈಮ್ ನಲ್ಲಿ ನೀವು ಪೀರಿಯಡಿಕ್ ಸರ್ವಿಸ್ ನ ಮಾಡ್ತಾ ಬರೋದ್ರಿಂದ ನಿಮ್ಗೆ ಒಂದು ಫೇಲ್ಯೂರ್ ಗಳನ್ನ ಅವಾಯ್ಡ್ ಮಾಡಬಹುದು. ಇದರಿಂದ ನೀವು ಕೆಲವೊಂದು ಅಮೌಂಟ್ ನ ಕೂಡ ಸೇವ್ ಮಾಡಬಹುದು, ಕಾರ್ನ ಲೈಫ್ ನ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹಾಗಿದ್ರೆ ಬೋನಸ್ ಟಿಪ್ ಯಾವ್ದಂತ ನೋಡೋಣ. ಸೊ ಯಾವಾಗ್ಲೂ ಒಂದು ಚೀಪ್ ಪಾರ್ಟ್ಸ್ ಗಳು ಅಥವಾ ಲೋ ಕ್ವಾಲಿಟಿ ಪಾರ್ಟ್ಸ್ ಗಳನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಲೋ ಕ್ವಾಲಿಟಿ ಎಂಜಿನ್ ಆಯಿಲ್ ಇರ್ಬೋದು, ಬ್ರೇಕ್ ಪ್ಯಾಡ್ಸ್ ಗಳು ಇರ್ಬೋದು ಅಥವಾ ಒಂದು ಫಿಲ್ಟರ್ಸ್ ಗಳನ್ನ ನೀವು ಯಾವಾಗ ಯೂಸ್ ಮಾಡ್ತೀರಾ ಅವು ಫ್ಯೂಚರ್ ನಲ್ಲಿ ಒಂದು ದೊಡ್ಡ ಡ್ಯಾಮೇಜ್ ನ ಕೂಡ ಕ್ರಿಯೇಟ್ ಮಾಡಬಹುದು. ಇದರಿಂದ ನಿಮ್ಗೆ ಏನು ಆ ಅಮೌಂಟ್ ಅನ್ನ ಸೇವ್ ಮಾಡಿರ್ತೀರಾ ಅದನ್ನ ನೀವು ಅದಕ್ಕಿಂತ ಜಾಸ್ತಿನ ನೀವು ಪೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸೇಫ್ಟಿ ಪರ್ಪಸ್ ಹಾಗೇನೆ ಒಂದು ಲಾಸ್ ನ ಅವಾಯ್ಡ್ ಮಾಡೋದಕ್ಕೆ ಒಂದು OEM ಏನ್ ರೆಕಮೆಂಡ್ ಮಾಡಿರ್ತಾರೆ ಅಥವಾ ಒಂದು ಒಳ್ಳೆ ಕ್ವಾಲಿಟಿ ಪಾರ್ಟ್ಸ್ ಗಳಿರುತ್ತೆ ಅವುಗಳನ್ನೇ ಯೂಸ್ ಮಾಡಿ ನೀವು ಸರ್ವಿಸ್ ಅಲ್ಲಿ ನೀವು ಅದನ್ನು ರಿಪ್ಲೇಸ್ ಮಾಡೋದ್ರಿಂದ ಯಾವ ಒಂದು ಬ್ರೇಕ್ ಡೌನ್ ಗಳಿರ್ಬೋದು ಅಥವಾ ಒಂದು ಫೈನಾನ್ಷಿಯಲ್ ಲಾಸ್ ಏನಾಗುತ್ತೆ ಅದನ್ನ ನೀವು ಅವಾಯ್ಡ್ ಮಾಡಬಹುದು. ಸೊ ಹಾಗಿದ್ರೆ ಈ ಒಂದು 10 ಮಿಸ್ಟೇಕ್ ಗಳಿವೆ ಇದರಲ್ಲಿ ನೀವು ಯಾವ ಮಿಸ್ಟೇಕ್ ನ ಮಾಡ್ತಾ ಇದ್ದೀರಾ? ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಮಿಸ್ಟೇಕ್ ನೀವು ಮಾಡಿದ್ರು ಕೂಡ ಕಾರ್ನ ಲೈಫ್ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 10 ಮಿಸ್ಟೇಕ್ಸ್ ಗಳು ಏನೇನ್ ಇರ್ತವೆ ಕಾರ್ನ ಮೇಂಟೆನೆನ್ಸ್ ಅಲ್ಲಿ ಏನೇನ ನೀವು ಅವಾಯ್ಡ್ ಮಾಡೋದ್ರಿಂದ ನೀವು ಕಾರ್ನ ಲೈಫ್ ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.